ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಿಸಲಾದ ಬಾಬರಿ ಮಸೀದಿಯನ್ನು 1992 ಡಿಸೆಂಬರ್ 6ರಂದು ಧ್ವಂಸಗೈಯಲಾಯಿತು. ಮೊಟ್ಟ ಮೊದಲಿಗೆ ಬಲ್ಬೀರ್ ಸಿಂಗ್ ತನ್ನಲ್ಲಿದ್ದ ಉಪಕರಣದಿಂದ ಧ್ವಂಸಗೊಳಿಸಲು ಶುರು ಮಾಡಿದರು. ಬಲ್ಬೀರ್ ಸಿಂಗ್ ಸಂದರ್ಶನದಲ್ಲಿ ಹೇಳುತ್ತಾರೆ, ಮಸೀದಿಯ ಸಮೀಪದಲ್ಲಿ ಯಾವುದೇ ಹೆಚ್ಚಿನ ಭದ್ರತೆಗಳಿರಲಿಲ್ಲ. ಇದರಿಂದ ನಮಗೆ ಇನ್ನೂ ಉತ್ತೇಜನ ದೊರಕಿತು. ಮಸೀದಿಯನ್ನು ಧ್ವಂಸ ಮಾಡಲು ನಾವು ಮಾನಸಿಕವಾಗಿ ತಯಾರಾದೆವು. ನಮ್ಮ ಸಂಘವು ಡಿಸೆಂಬರ್ 1ರಂದು ಅಲ್ಲಿಗೆ ತಲುಪಿತು. ಮಸೀದಿಯ ಗುಂಬಜಿನ ಮೇಲೆ ಹತ್ತಿ ಧ್ವಂಸ ಮಾಡಿದ ಮೊದಲ ವ್ಯಕ್ತಿಯಾಗಿದ್ದೇನೆ ನಾನು. ಪ್ರಜಾಪ್ರಭುತ್ವ ಭಾರತದಲ್ಲಿ ಮುಸಲ್ಮಾನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲೇಬಾರದಿತ್ತೆಂಬ ಖಿನ್ನತೆ ಬೇಜಾನ್ ಕಾಡುತ್ತಿದ್ದ ಹರಿಯಾಣದ ಬಲ್ಬೀರ್ ಸಿಂಗರು ತನ್ನ ತಪ್ಪಿನ ಅರಿವಾಗಿ ಕೆಲವೇ ತಿಂಗಳುಗಳಲ್ಲಿ ಪ್ರೀತಿಯಿಂದ ಇಸ್ಲಾಂ ಧರ್ಮ ಸ್ವೀಕರಿಸಿ ಮುಹಮ್ಮದ್ ಅಮೀರ್ ಎಂಬ ನಾಮದಿಂದ ಪರಿಚಿತರಾದರು. ಸಂದರ್ಶನವೊಂದರಲ್ಲಿ ಅವರು ಹೇಳುತ್ತಾರೆ, ಬಾಬರಿ ಮಸೀದಿಯ ಜಾಗದಲ್ಲಿ ಭಗವಾನ್ ರಾಮನ ಮಂದಿರ ಮಾಡಲು ಹೊರಟಿದ್ದೆ. ಮಸೀದಿಯನ್ನು ಹೊಡೆದುರುಳಿಸಿದೆ. ಆ ಪಾಪ ಕೃತ್ಯವನ್ನು ಯಾವತ್ತೂ ಮಾಡಬಾರದಿತ್ತೆಂಬ ನೋವನ್ನು ಅರಗಿಸಲು 100 ಮಸೀದಿಯನ್ನು ಕಟ್ಟಲು ಪ್ರತಿಜ್ಞೆ ಮಾಡಿರುವೆನು. ಈಗ 91 ಮಸೀದಿಗಳು ಪೂರ್ಣಗೊಂಡಿದೆ. ಇನ್ನೂ ಹಲವು ಮಸೀದಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಜನರೇ, ಪ್ರಜಾಪ್ರಭುತ್ವ ಭಾರತದಲ್ಲಿ ಮಂದಿರ, ಮಸೀದಿ, ಚರ್ಚ್ಗಳನ್ನು ಕೆಡವಲು ಯಾವ ಸಮ್ಮತಿಯೂ ಇಲ್ಲವಾದರೂ ಅದಕ್ಕೆ ಪ್ರಾಯಶ್ಚಿತವಾಗಿ ಎಷ್ಟು ಬೇಕಾದರೂ ಮಸೀದಿ, ಮಂದಿರ, ಚರ್ಚ್ಗಳನ್ನು ಕಟ್ಟಲು